ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ನಿಜಕ್ಕೂ ಕೂಡ ಒಂದು ಕಳೆ ಬಂದಿದ್ದು, ಆ ಒಂದು ಪ್ರಚಾರಕ್ಕೆ ಒಂದು ಅಬ್ಬರ ಬಂದಿದ್ದು, ಅದರಲ್ಲೊಂದು ಸಿಡಿಲಬ್ಬರದಂತೆ ಗುಡುಗಿದ್ದು, ಇದೆಲ್ಲವೂ ಕೂಡ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಚನ್ನಪಟ್ಟಣದ ಚುನಾವಣಾ ಅಖಾಡದಲ್ಲಿ ಮಾಡಿರುವಂತಹ ಭಾಷಣಗಳಲ್ಲಿ, ಓಡಾಡಿರುವಂತಹ ಊರುಗಳಲ್ಲಿ, ಜನರೆದುರುಗಡೆ ನಿಂತುಕೊಂಡು ಮಾತನಾಡಿದಂತಹ ಸಂದರ್ಭಗಳಲ್ಲಿ ಹೇಳಿದ್ದು ಸಿದ್ದರಾಮಯ್ಯನವರ ಗರ್ವಭಂಗ ಆಗಬೇಕು, ಸೊಕ್ಕಿನ ಮುಖ್ಯಮಂತ್ರಿಯವರ ಸೊಕ್ಕು ಮುರಿಬೇಕು ಅನ್ನೋದರಿಂದ ಹಿಡಿದು ಈ ಸರ್ಕಾರವನ್ನು, ಜನರನ್ನು ಲೂಟಿ ಮಾಡ್ತಾ ಇರುವಂಥ, ನಿಮ್ಮ ರಕ್ತವನ್ನು ಹೀರ್ತಾ ಇರುವಂಥ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನುವಂಥ ಮಾತುಗಳನ್ನು ದೇವೇಗೌಡರು ಹಲ್ಲು ಕಚ್ಚಿ ಮಾತನಾಡ್ತಾ ಹೇಳ್ತಿದ್ರು. ದೇವೇಗೌಡರು ಕೊಟ್ಟಂತಹ ಕರೆಯನ್ನು ಜನ ಹೇಗೆ ಸ್ವೀಕರಿಸಿದ್ರು ಅನ್ನೋದು ರಿಸಲ್ಟ್ ಮೂಲಕ ಗೊತ್ತಾಗಿದೆ. ಅಂತಿಮವಾಗಿ ಕಾಂಗ್ರೆಸ್ ಗೆದ್ದಿದೆ. ಕಾಂಗ್ರೆಸ್ ಗೆದ್ದ ನಂತರ ಸಿದ್ದರಾಮಯ್ಯನವರು ಈಗ ದೇವೇಗೌಡರ ಕೋಟೆ ಒಳಗಡೆಗೆ ನುಗ್ಗೋದಿಕ್ಕೆ ರೆಡಿಯಾಗಿದ್ದಾರೆ. ಹಾಸನ ಹೇಳಿ ಕೇಳಿ JDSನ ತವರು ಮನೆ. ಈಗ ತವರು ಮನೆಯಲ್ಲೇನೆ ದೊಡ್ಡ ಸವಾಲನ್ನು ಎಸೆಯೋದಿಕ್ಕೆ ಈಗ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಚನ್ನಪಟ್ಟಣದಲ್ಲಿ ಸವಾಲು, ಹಾಸನದಲ್ಲಿ ಪ್ರತಿ ಸವಾಲು. ದೊಡ್ಡಗೌಡರ ಕೋಟೆಗೆ ಲಗ್ಗೆ ಹಾಕೋದಿಕ್ಕೆ ನುಗ್ತಾ ಇದೆ ಈಗ ಟಗರು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಇದೆ. ಯಾಕಂದ್ರೆ ಸ್ವಾಭಿಮಾನಿ ಸಮಾವೇಶ ಅನ್ನುವಂಥದ್ರ ಹೆಸರಿನ ಮೂಲಕವಾಗಿ ಅಹಿಂದದ ಬಲ ಪ್ರದರ್ಶನವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಬಹಳ ಮುಖ್ಯವಾಗಿ ಏನು ಚನ್ನಪಟ್ಟಣದಲ್ಲಿ ಸವಾಲು ಆಗಿತ್ತು, ಅದಕ್ಕೆ ಹಾಸನದಲ್ಲಿ ಪ್ರತಿ ಸವಾಲನ್ನು ಹಾಕುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ದೊಡ್ಡಗೌಡರ ಕೋಟೆಗೆ ಲಗ್ಗೆ ಇಡೋದಕ್ಕಾಗಿ ಈಗಾಗಲೇ ತಯಾರಿ ಮಾಡಿಕೊಂಡಿರೋದು ಸ್ವಾಭಿಮಾನಿ ಸಮಾವೇಶ ಅನ್ನುವಂಥ ಹೆಸರಿನ ಮೂಲಕವಾಗಿ ಅಹಿಂದ ಬಲ ಪ್ರದರ್ಶನವನ್ನು ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಇಷ್ಟಕ್ಕೂ ಚನ್ನಪಟ್ಟಣದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ದೇವೇಗೌಡರು ಆಡಿರುವಂತಹ ಮಾತನ್ನು ನಿಮಗೆ ತೋರಿಸಲೇಬೇಕು. ಚನ್ನಪಟ್ಟಣ ಪ್ರಚಾರದ ವೇಳೆ ಸರ್ಕಾರವನ್ನು ದೇವೇಗೌಡರು ದೊಡ್ಡದಾಗಿ ಟಾರ್ಗೆಟ್ ಮಾಡಿದ್ರು, ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಶಪಥ ಮಾಡಿದ್ರು. ದೇವೇಗೌಡರು ಏನು ಹೇಳಿದ್ರು ಅನ್ನೋದನ್ನ ನಿಮಗೆ ಮೊದಲಿಗೆ ತೋರಿಸ್ತೀನಿ. ಇವತ್ತು ನಿಮ್ಮ ರಕ್ತವನ್ನು ಹೀರ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಒಬ್ಬ ಹಳ್ಳಿಯ ರೈತನ ಮಗ ದೇವೇಗೌಡ ಬರ್ತೇನೆ ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ಹೀಗೆ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಅಬ್ಬರದ ಭಾಷಣಗಳನ್ನು ದೇವೇಗೌಡರು ಮಾಡಿದರು. ದೇವೇಗೌಡರು ಇಂತಹ ಭಾಷಣದ ಮೂಲಕವಾಗಿಯೇ ಇಡೀ ಚನ್ನಪಟ್ಟಣದ ಎಲೆಕ್ಷನ್ಗೊಂದು ದೊಡ್ಡದಾದಂತಹ ಶಕ್ತಿ ಬಂದಿತ್ತು, ದೊಡ್ಡದಾದಂತಹ ಒಂದು ಪ್ರಚಾರದ ಅಬ್ಬರ ಸಿಕ್ಕಿತ್ತು. ದೇವೇಗೌಡರು ತಮ್ಮ ಇಡೀ ವಯಸ್ಸಿನಲ್ಲೂ ಕೂಡ ಆಡಿರ್ತಕ್ಕಂತಹ ಮಾತುಗಳು, ಮಾಡಿರುವಂತಹ ಶಪಥಗಳು ಇವೆಲ್ಲವೂ ಕೂಡ ಒಂದು ಕಡೆ. ಆದರೆ ಈಗ ಗೆದ್ದು ಬೀಗಿರುವಂತಹ ಕಾಂಗ್ರೆಸ್ನ ಪರವಾಗಿ ಗೌಡರ ಕೋಟೆಗೆ ಲಗ್ಗೆ ಇಡೋದಕ್ಕೆ ಈಗ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಹೇಗೆ, ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಗೌಡರಿಗೆ ಸಿದ್ದು ಗುದ್ದು ಹೇಗಿದೆ ಅಂತ ಹೇಳಿದ್ರೆ, ಬೈ ಎಲೆಕ್ಷನ್ ಗೆದ್ದಂತಹ ಹುಮ್ಮಸ್ಸಿನಲ್ಲಿ CM ಸಿದ್ದರಾಮಯ್ಯ ಇದ್ದೇ ಇದ್ದಾರೆ. ಯಾಕಂದರೆ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು, ನನ್ನ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ರು, ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನ ಇವ್ರಿಗೆ ಹೊಟ್ಟೆ ಕಿಚ್ಚು, ಇದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ, ಈ ಎಲ್ಲ ಮಾತುಗಳನ್ನು ಸಿದ್ದರಾಮಯ್ಯನವರು ತಮ್ಮದೇ ಶೈಲಿಯಲ್ಲಿ ಹೇಳ್ತಾ ಇರ್ತಾರೆ. ದೇವೇಗೌಡರ ವಿರುದ್ಧ ಹಾಸನದಲ್ಲಿ ಈಗ ಸಮರಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ. CM ಸಿದ್ದರಾಮಯ್ಯನವರು ಈ ಒಂದು ಸಮರಕ್ಕೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿದಂತಹ ದೇವೇಗೌಡರಿಗೆ ಟಕ್ಕರ್ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಸದ್ಯದ ಗೇಮ್ ಪ್ಲಾನ್. ಯಾಕಂದ್ರೆ ಇದಕ್ಕಾಗಿ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸ್ಥಳ ಬಹಳ ಮಹತ್ವದ್ದು. ಸಾಮಾನ್ಯವಾಗಿ ನೋಡಿ, ಮೈಸೂರಿನಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ಮೈಸೂರು ಕಡೆಗೆ BJPಯವರು ಹೋದಾಗ ಮೈಸೂರಿನಲ್ಲಿ ಒಂದು ಸಮಾವೇಶವನ್ನು ಮಾಡಿದರು. ಸಿದ್ದರಾಮಯ್ಯನವರ ಜನ್ಮದಿನವನ್ನು, 75ನೇ ಹುಟ್ಟುಹಬ್ಬವನ್ನು ಹೋಗಿ ದಾವಣಗೆರೆಯಲ್ಲಿ ಆಚರಿಸ್ಕೊಂಡ್ರು. ಅವೆಲ್ಲವೂ ಕೂಡ ದೊಡ್ಡ ಸಮಾವೇಶಗಳಾದವು. ಈಗ ಸ್ವಾಭಿಮಾನಿ ಸಮಾವೇಶ ಅನ್ನುವಂಥ ಹೆಸರಲ್ಲಿ ಅದಕ್ಕೆ ಆಯ್ಕೆ ಮಾಡಿಕೊಂಡಿರುವಂಥ ಜಾಗ ಹಾಸನ. ದೇವೇಗೌಡರ ಕೋಟೆಯಲ್ಲೇ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಈಗ ಸಿದ್ದರಾಮಯ್ಯನವರ ಪ್ಲಾನ್. ಅವರ ಗೇಮ್ ಪ್ಲಾನ್ ಅತ್ಯಂತ ಸ್ಪಷ್ಟವಾಗಿದೆ. ಎಲ್ಲಿ ದೇವೇಗೌಡರಿಗೆ ಶಕ್ತಿ ಇದೆಯೋ, ಯಾವುದು ದೇವೇಗೌಡರ ತವರು ಮನೆ ಆಗಿದೆಯೋ ಆ ತವರು ಮನೆಯಲ್ಲೇ ಆರ್ಭಟಿಸಬೇಕು. ಗ್ಯಾರಂಟಿಗಳನ್ನು ಟೀಕಿಸಿದಂತಹ ದೇವೇಗೌಡರು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಆಯ್ಕೆ ಮಾಡಿಕೊಂಡಿರುವಂಥದ್ದು ಈಗ ಹಾಸನವನ್ನು ಸಿದ್ದರಾಮಯ್ಯನವರು. ಸರ್ಕಾರವನ್ನು ಕಿತ್ತೊಗಿತೀನಿ ಅನ್ನುವಂಥ ಮಾತುಗಳನ್ನು ದೇವೇಗೌಡರು ಹೇಳಿದರು. ಹಾಗೆ ಕಿತ್ತೊಗೆಯೋದಕ್ಕೆ ಅದೇನೋ ಪೈರೋ ಏನು ಕಡಲೆ ಗಿಡವೋ ಅನ್ನುವಂಥದ್ದು, ಕಡಲೆ ಬೀಜ ಗಿಡನೋ ಅನ್ನುವಂಥ ರೀತಿಯಲ್ಲೆಲ್ಲ ಅವತ್ತು DK ಶಿವಕುಮಾರ್ ಅವರು ಮಾತಾಡಿದ್ರು. ಈಗ ಸಿದ್ದರಾಮಯ್ಯನವರು ನೇರವಾಗಿ
ಡಿಸೆಂಬರ್ 5ರಂದು ಹಾಸನದಲ್ಲಿ ಸಮಾವೇಶವನ್ನು ನಡೆಸುವುದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಬೇಕಾಗಿ ತನ್ನ ಆಪ್ತರಿಗೆ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಕೇವಲ ಅಹಿಂದ ವರ್ಗಗಳ ಸಮಾವೇಶ ಮಾತ್ರ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲ ವರ್ಗಗಳನ್ನು ಕೂಡ ಸೇರಿಸಿಕೊಂಡು ಸ್ವಾಭಿಮಾನಿ ಸಮಾವೇಶ ಅನ್ನುವಂಥ ಸಮಾವೇಶವನ್ನು ನಡೆಸುವುದಕ್ಕೆ, ಸ್ವಾಭಿಮಾನಿ ಸಮಾವೇಶ ಅನ್ನುವಂಥ ಹೆಸರಿನಲ್ಲಿ ಆ ಯೋಜನೆಯನ್ನು ಮಾಡೋದಕ್ಕೆ ಕೇವಲ ಅಹಿಂದ ವರ್ಗಗಳು ಮಾತ್ರ ಅಲ್ಲ, ಉಳಿದ ಎಲ್ಲರೂ ಕೂಡ ಇರಬೇಕು ಅನ್ನೋದನ್ನು ಹೇಳ್ತಾನೆ ಅಹಿಂದ ಬಲ ಪ್ರದರ್ಶನವನ್ನ, ಸಿದ್ದರಾಮಯ್ಯನವರ ಬಲ ಪ್ರದರ್ಶನವನ್ನ ದೇವೇಗೌಡರ ಕೋಟೆಯಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವಂತಹ ಪ್ಲಾನ್ ಅನ್ನು ಕೂಡ ಈ ಒಂದು ಸಮಾವೇಶಕ್ಕಾಗಿ ಹಾಕಿಕೊಳ್ಳಲಾಗಿದೆ. ಅದನ್ನ ಹಾಸನದಲ್ಲಿ ನಡೆಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅಹಿಂದ ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರುಗಳಿಗೂ ಕೂಡ ಇದಕ್ಕೆ ಆಹ್ವಾನ ಇರುತ್ತೆ. ಆ ಸಮುದಾಯಗಳ ಕಾರ್ಯಕರ್ತರನ್ನು ಕೂಡ ಕಳಿಸ್ಕೊಳ್ಳುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ತಮ್ಮ ಈ ಹೋರಾಟದ ಈ ಒಂದು ಸಮಾವೇಶದ ಮೂಲಕವಾಗಿ. ಇಷ್ಟಕ್ಕೂ ಹಾಸನವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಯಾವ ಕಾರಣಕ್ಕಾಗಿ ಹಾಸನದಲ್ಲೇ ಈ ಸಮಾವೇಶ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಹಾಸನವನ್ನ JDS ಮುಕ್ತ ಮಾಡಬೇಕು ಅನ್ನುವಂಥದ್ದು ಸದ್ಯಕ್ಕೆ ಸಿದ್ದರಾಮಯ್ಯನವರು ತೊಟ್ಟಿರುವಂತಹ ಸಂಕಲ್ಪ. ಆಲ್ರೆಡಿ ಹಾಸನದಲ್ಲಿ ನೋಡಿ, ಶಿವಲಿಂಗೇಗೌಡರು JDSನ ಒಬ್ಬ ದೊಡ್ಡ ನಾಯಕ, ಬೆಳೆದ ಶಾಸಕ, ಅವರನ್ನ ಆಲ್ರೆಡಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ್ರು. ಆ ಮೂಲಕವಾಗಿ ಆ ಒಂದು ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಅಷ್ಟೇ ಅಲ್ಲದೆ ಹಾಸನದ ಲೋಕಸಭಾ ಕ್ಷೇತ್ರವನ್ನ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಗೆದ್ದುಕೊಂಡಿದ್ದಾರೆ. JDS ಮತ್ತು ಬಿಜೆಪಿಯ ಮೈತ್ರಿ ಇದ್ದಾಗಿಯೂ ಕೂಡ ಕಾಂಗ್ರೆಸ್ ಆ ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಹೀಗಾಗಿ ಹಾಸನವನ್ನ JDS ಮುಕ್ತ ಮಾಡಬೇಕು, ರಾಮನಗರದಂತೆ ಇಡೀ ಹಾಸನ ಜಿಲ್ಲೆಯನ್ನ ಗೆಲ್ಲಬೇಕು ಅನ್ನುವಂತಹ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಈ ಎಲ್ಲ ಕಾರಣಕ್ಕಾಗಿ ಹಾಸನದಲ್ಲಿ ರೇವಣ್ಣ ಕುಟುಂಬದ ವಿರುದ್ಧವೂ ಕೂಡ ಜನರಲ್ಲಿ ಆಕ್ರೋಶ ಇದ್ದೇ ಇದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಆಕ್ರೋಶ ಇದೆ. JDSನ ಕಾರ್ಯಕರ್ತೆಯರಲ್ಲೂ ಕೂಡ ಆಕ್ರೋಶ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಕಾರ್ಯಕರ್ತರನ್ನ ಕಾಂಗ್ರೆಸ್ಗೆ ಸೆಳೆಯೋದಿಕ್ಕೆ ಇಂತಹ ಅಸಮಾಧಾನಗೊಂಡಿರುವಂತಹ ಮತ್ತು ಯಾರು ರೇವಣ್ಣ ಪುತ್ರದ್ವಯರ ಕೃತ್ಯಗಳಿಂದಾಗಿ ಅಸಮಾಧಾನಗೊಂಡಿದ್ದಾರಲ್ಲ ಅಂತಹ ಕಾರ್ಯಕರ್ತರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೂ ಕೂಡ ರಣತಂತ್ರವನ್ನ ಇಲ್ಲಿ ಸಿದ್ದರಾಮಯ್ಯನವರು ರೂಪಿಸ್ತಾ ಇದ್ದಾರೆ. ಮತ್ತು ಗ್ಯಾರಂಟಿ ಬಗ್ಗೆ JDS ಅಪಪ್ರಚಾರ ಮಾಡ್ತಾ ಇದೆ ಅಂತ ಕಿಡಿಕಾರ್ತಾ ಇದೆ. ತೆನೆ ಹೊತ್ತ ಮಹಿಳೆಯ ಪಕ್ಷ ಬಡವರಿಗೆ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳನ್ನೇ ಟೀಕಿಸ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಅವುಗಳನ್ನು ಪ್ರತಿರೋಧ ಒಡ್ಡುವಂತಹ ನಿಟ್ಟಿನಲ್ಲಿ ಇನ್ನು ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೂ ಕೂಡ ಕಾಂಗ್ರೆಸ್ನವರು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ವಿಶೇಷವಾಗಿ ಮಹಿಳೆಯರು ರೇವಣ್ಣ ಮತ್ತು ರೇವಣ್ಣ ಅವರ ಪುತ್ರರ ಕೃತ್ಯಗಳ ಕಾರಣಕ್ಕಾಗಿ, ಅವರ ವಿರುದ್ಧ ಇರುವಂತಹ ಆರೋಪಗಳು ಏನೇನಿದಾವಲ್ಲ ಈ ಎಲ್ಲ ಕಾರಣಕ್ಕಾಗಿ ಮಹಿಳಾ ಮತದಾರರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಅವರನ್ನ ತಮ್ಮ ಕಡೆಗೆ ಸೆಳಿಬೇಕು ಅನ್ನೋದು ಕಾಂಗ್ರೆಸ್ನ ಪ್ಲಾನ್. ಗ್ಯಾರಂಟಿ ನಿರಂತರ ಸುಭದ್ರ ಸರ್ಕಾರ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಬೇಕು. ಈ ಕೆಲಸಕ್ಕೆ ಈಗ ಸಿದ್ದರಾಮಯ್ಯನವರು ಕೈ ಹಾಕ್ತಾ ಇದ್ದಾರೆ. 2028ರ ಚುನಾವಣೆಗೆ ಈಗಿನಿಂದಲೇ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು, ಸಜ್ಜಾಗ್ತಾ ಇರುವಂಥದ್ದು ಕೂಡ ಸಿದ್ದರಾಮಯ್ಯನವರ ಇಂತಹದ್ದೊಂದು ಗೇಮ್ ಪ್ಲಾನ್ನಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಈ ಸಂಘಟನೆಯ ಹೊಣೆಯನ್ನು ಕೊಟ್ಟಿರುವಂಥದ್ದು ನೋಡಿ, ಅಹಿಂದ ಸಂಘಟನೆಯ ಹೊಣೆಯನ್ನು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್, ಹಿಂದುಳಿದ ವರ್ಗಗಳ ವಿಚಾರದಲ್ಲಿ ಮತ್ತು ದಲಿತರ ವಿಚಾರದಲ್ಲಿ KN ರಾಜಣ್ಣ ಮತ್ತು ಡಾಕ್ಟರ್ SC ಮಹದೇವಪ್ಪ ಇವರಿಬ್ಬರನ್ನ ಈ ಒಂದು ಉಸ್ತುವಾರಿಗಳನ್ನಾಗಿ ಮಾಡಲಾಗಿದೆ. ಹೇಳಿ ಕೇಳಿ KN ರಾಜಣ್ಣ ಅವರ ಉಸ್ತುವಾರಿ ಜಿಲ್ಲೆಯೂ ಕೂಡ ಇರೋದ್ರಿಂದಾಗಿ ಅವರ ಉಸ್ತುವಾರಿ ಜಿಲ್ಲೆಯಲ್ಲಿನೇ ಹಾಸನವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲೇ ಈ ಒಂದು ಹೋರಾಟವನ್ನ ರೂಪಿಸುವಂಥದ್ದು, ಅಂದರೆ ಸಮಾವೇಶವನ್ನು ರೂಪಿಸುವಂಥದ್ದು. ಒಕ್ಕಲಿಗ ಸಮುದಾಯದ ಉಸ್ತುವಾರಿಯನ್ನ ಚಲುವರಾಯಸ್ವಾಮಿ ಅವರಿಗೆ ನೀಡಲಾಗಿದೆ. ಅವರು ಹಾಸನ, ಮೈಸೂರು, ಮಡಿಕೇರಿ, ಮಂಡ್ಯ ಭಾಗದ ಕಾರ್ಯಕರ್ತರನ್ನ ಈ ಒಂದು ಸಮಾವೇಶಕ್ಕೆ ಕರೆತರುವಂತಹ ಜವಾಬ್ದಾರಿಯನ್ನ ಚಲುವರಾಯಸ್ವಾಮಿ ಅವರಿಗೆ ನೀಡಲಾಗಿದೆ. ಈ ಮೂಲಕ ಹಳೆ ಮೈಸೂರು ಭಾಗದ ಮೊದಲ ಹಂತದ ಸ್ವಾಭಿಮಾನಿ ಸಮಾವೇಶವನ್ನ ಹಾಸನದಲ್ಲಿ ಆಯೋಜನೆ ಮಾಡುವಂಥದ್ದು ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಆಗಿದೆ. ಡಾಕ್ಟರ್ SC ಮಹದೇವಪ್ಪ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವಕ್ಕೂ ಈ ಕಾರ್ಯಕ್ರಮಗಳಿಗೂ ಯಾವುದ್ಯಾವುದೂ ಸಂಬಂಧ ಇಲ್ಲ. ಅದೇ ಇದಿದೆ, ನೋ ರಿಲೇಶನ್ಶಿಪ್. ಸಿದ್ದರಾಮಯ್ಯ ಒಂದು ಶಕ್ತಿನೇ ಪುನಃ ಪ್ರದರ್ಶನ ಏನು ಬಂತು, ಇಸ್ ಸ್ಟ್ರೆಂತ್ ಓನ್ಲಿ. ಹೀಗೆ SC ಮಹದೇವಪ್ಪ ಅವರು ಬಹಳ ಸ್ಪಷ್ಟವಾಗಿ ಇದು
ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ವಿಚಾರಗಳಲ್ಲ. ಮೂಡಾ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ, ಅದು ಅದೇನೇ ಇದು ಇದೇನೇ ಅನ್ನುವಂತಹ ರೀತಿಯಲ್ಲೆಲ್ಲ ಮಾತನಾಡಿದ್ದಾರೆ. ಮತ್ತು ಶಕ್ತಿ ಪ್ರದರ್ಶನ ಅಲ್ಲ, ಸಿದ್ದರಾಮಯ್ಯನವರೇ ಒಬ್ಬ ಶಕ್ತಿ, ಹೀಗಿರುವಾಗ ಇಂಥದ್ದೊಂದು ಹೋರಾಟವನ್ನು ನಾವು ಮಾಡಿದ್ದೀವಿ ಅನ್ನುವಂಥದ್ದು, ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಹೇಳ್ಕೊಂಡಿದ್ದಾರೆ. ಇನ್ನು ಹೈಕಮಾಂಡಿನ ಅನುಮತಿ ಇದಕ್ಕೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಸಿದ್ದರಾಮಯ್ಯನವರೇನೋ ಹೊರಟಿದ್ದಾರೆ, ಸ್ವಾಭಿಮಾನಿ ಸಮಾವೇಶ ಅಂತ ಹೇಳ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹಾಸನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ದೇವೇಗೌಡರ ತವರು ಮನೆಯಲ್ಲಿನೇ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿ ತಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಅಹಿಂದ ವರ್ಗಗಳನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಕೂಡ ಮಾಡಿ ಆ ಸಂಘಟನೆಯ ಮೂಲಕವಾಗಿ ತನಗೆ ಒಂದು ಬಲವಾದಂತಹ ಬೆಂಬಲ, ಜೊತೆಗೆ ತಮ್ಮ ಸರ್ಕಾರಕ್ಕೊಂದು ಬಲವಾದ ಬೆಂಬಲ, ಹಾಗೆಯೇ ಗ್ಯಾರಂಟಿ ಸ್ಕೀಮ್ಗಳ ವಿಚಾರದಲ್ಲೂ ಕೂಡ ಇನ್ನು ಮುಂದೆ ಯಾರು ಅಪಸ್ವರ ಎತ್ತದಂತೆ ನೋಡಿಕೊಳ್ಳುವಂಥದ್ದು, ಎಲ್ಲ ವಿಚಾರಗಳಿಗೂ ಬೇಕಾದಂಥ ಗೇಮ್ ಪ್ಲಾನ್ನ ರೂಪಿಸಿದ್ದಾರೆ. ಆದರೆ ಇಷ್ಟೆಲ್ಲ ಮಾಡೋದಕ್ಕೆ ಹೊರಟಾಗ ಹೈಕಮಾಂಡ್ನ ಅನುಮತಿ ಸಿಗುತ್ತಾ? ಹಾಸನ ಅಹಿಂದ ಸಮಾವೇಶದ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಡೆಸೋದಕ್ಕೆ ಈಗ ಸಿದ್ದರಾಮಯ್ಯನವರು ಹೊರಟು ನಿಂತಿದ್ದಾರೆ ದೆಹಲಿಗೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನಾಳೆ ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ಕೇಂದ್ರ ಸಚಿವರುಗಳನ್ನೆಲ್ಲ ಭೇಟಿಯಾಗುವಂಥದ್ದು ಇದೇ ಇದೆ. ಅವರ ಕಾರ್ಯಕ್ರಮದ ಪಟ್ಟಿಯಲ್ಲಿ ಕೇಂದ್ರ ಸಚಿವರುಗಳನ್ನೆಲ್ಲ ಭೇಟಿ ಮಾಡುವಂಥದ್ದು ಇದೇ ಇದೆ. ಆದರೆ ಬೈ ಎಲೆಕ್ಷನ್ ರಿಸಲ್ಟ್, ಸಂಪುಟ ಪುನರ್ರಚನೆ ಮತ್ತು ಅಹಿಂದ ಸಮಾವೇಶದ ಬಗ್ಗೆ ಹೈಕಮಾಂಡ್ನ ನಾಯಕರ ಜೊತೆಗೆ ಚರ್ಚಿಸ್ತಾರೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ಈ ವಿಚಾರವನ್ನು ತರ್ತಾರೆ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರ್ನಾಟಕದಲ್ಲಿ ಯಾವ ಹಂತದಲ್ಲಿ ಯಾವ ಸಮಾವೇಶವನ್ನು ಮಾಡಿದರೆ ಒಳ್ಳೆಯದು, ಯಾವುದು ಮಾಡಬಾರ್ದು, ಇವೆಲ್ಲದರ ಬಗ್ಗೆ ಸ್ಪಷ್ಟತೆ ಇರೋದ್ರಿಂದಾಗಿ ಅವ್ರ ಜೊತೆಗೆ ಚರ್ಚೆ ನಡೆಸ್ತಾರೆ. ರಾಹುಲ್ ಗಾಂಧಿ ಅವರನ್ನು ಮಾತನಾಡಿಸ್ಬೋದು, ಅವ್ರ ಜೊತೆಗೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸುವಂತಹ ನಿರೀಕ್ಷೆ ಇದೆ. ಉಳಿದಂತೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ ಅವರನ್ನು ಕೂಡ ಚರ್ಚೆ ನಡೆಸಬಹುದು. ಡಿಸೆಂಬರ್ 5ರಂದು ಹಾಸನದಲ್ಲಿ ಅಹಿಂದ ಸಮಾವೇಶವನ್ನು ನಡೆಸೋದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಡಿಸೆಂಬರ್ 5ರಂದು ನಾವು ಇಂಥದ್ದೊಂದು ಸಮಾವೇಶವನ್ನು ಮಾಡಿಸ್ತಿದ್ದೀವಿ ಅಂತ ಹೇಳ್ಕೊಳ್ಬೋದು. ಆದರೆ ಇಷ್ಟೆಲ್ಲ ವಿಚಾರಗಳಿದ್ದಾಗ ಪರಮೇಶ್ವರ್ ಅವರು ಆಡಿರ್ತಕ್ಕಂಥ ಮಾತನ್ನು ನೋಡಿದರೆ ಎಲ್ಲೊಂದು ಕಡೆಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಕಾಣ್ತಾ ಇದೆ. ಅಂದರೆ ಒಲ್ಲದ ಮನಸ್ಸಿನಿಂದ ಇದೆ ಅಂತಲೂ ಹೇಳ್ತಾರೆ, ಇಲ್ಲ ಅಂತಲೂ ಹೇಳ್ತಾರೆ, ಗೊತ್ತಿದೆ ಅಂತಲೂ ಹೇಳ್ತಾರೆ, ಗೊತ್ತಿಲ್ಲ ಅಂತಲೂ ಹೇಳ್ತಿದ್ದಾರೆ. ಅಹಿಂದ ಸಮಾವೇಶದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂಥ ಅನುಮಾನವೂ ಕೂಡ ಮೂಡುತ್ತೆ. ಸಮಾವೇಶದ ಬಗ್ಗೆ ಗೊತ್ತು, ಯಾರು ಮಾಡ್ತಾರೋ ಗೊತ್ತಿಲ್ಲ, ಅವರಿಗೆ ಗೊತ್ತಿದೆ ಆದರೆ ಗೊತ್ತಿಲ್ಲ ಅಂತಿದ್ದಾರೆ. ಸಮಾವೇಶದ ಬಗ್ಗೆ ಗೊತ್ತಿದೆ, ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತೆ. ಅಲ್ಲ, ರಾಜ್ಯದ ಗೃಹ ಸಚಿವರಿಗೆ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಹೋದರೆ ಏನು ಗತಿ ಅಂತೇಳಿ, ನಮ್ಮ ರಾಜ್ಯದ ಗೃಹ ಸಚಿವರು ಆಗಿದ್ಕೊಂಡು ಏನು ಗತಿ ಅಂತೇಳಿ. ಪಕ್ಷದಿಂದ ಸಮಾವೇಶ ಮಾಡ್ತಾರೋ, ಕಾರ್ಯಕರ್ತರು ಮಾಡ್ತಾರೋ ಅದು ಕೂಡ ಅವ್ರಿಗೆ ಗೊತ್ತಿರುವಂತೆ, ಅದರ ಬಗ್ಗೆ ಕೂಡ ಅವ್ರಿಗೆ ಸ್ಪಷ್ಟತೆ ಇಲ್ವಂತೆ. ಅಹಿಂದ ಸಮಾವೇಶದ ಅಗತ್ಯ ಇದೆಯಾ ಇಲ್ವಾ ಅಂತ ಯಾರೆಲ್ಲ ಸಂಘಟನೆ ಮಾಡ್ತಿದಾರಲ್ಲ ಅವರನ್ನೇ ಹೋಗಿ ಕೇಳಿ ಅಂತ ಹೇಳಿದ್ದಾರೆ. ಅದರ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದನ್ನ ಸಂಘಟನೆ ಮಾಡೋದಕ್ಕೆ, ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರಲ್ಲ ಅಂಥವ್ರನ್ನೇ ಹೋಗಿ ಕೇಳಿ ಅಂತ ಹೇಳಿ ಅಹಿಂದ ಸಮಾವೇಶದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ರೀತಿಯಂಥ ಅಸಮಾಧಾನವನ್ನು ಅಥವಾ ಒಂದು ರೀತಿಯಂಥ ತಟಸ್ಥ ಧೋರಣೆಯನ್ನು ತಾಳುವಂತಹ ಪ್ರಯತ್ನವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ, ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು. ಇದು ಪಕ್ಷದಿಂದ ಮಾಡ್ತಾರಾ ಅಥವಾ ಬೇರೆ ಕಾರ್ಯಕರ್ತರು ಸೇರಿ ಮಾಡ್ತಾರಾ ಅಂತ ಗೊತ್ತಿಲ್ಲ. ಸಮಾವೇಶ ಅಂತೂ ಇದೆ ಅಂತ ಹೇಳಿದ್ದಾರೆ. ಅದು ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಕೇಳಬೇಕು, ನಾನು ಕೇಳಿದ್ರೆ ಹೆಂಗೆ ಹೇಳೋದು? ಅಗತ್ಯ ಇದೆಯಾ ಇಲ್ವಾ ಅಂತ ನೋಡಿ. ಯಾವುದೇ ಸಮಾವೇಶಗಳು ಮಾಡೋದಕ್ಕೆ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ವಿತಿನ್ ಸರ್ಟನ್ ಗೈಡ್ಲೈನ್ಸಲ್ಲಿ ಮಾಡೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಅವ್ರು ಏನಕ್ಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಮಾಹಿತಿ ಇಲ್ಲ. ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ. ಹೀಗೆ ಪಾಪ KPCCಗೆ ಸುದೀರ್ಘ ಕಾಲ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಸಮಾವೇಶ ಮಾಡ್ತಿದ್ದಾರೆ ಅಂತ ಅಷ್ಟೇ ಗೊತ್ತಿದೆ ಅಂತೆ. ಯಾಕಾಗಿ ಮಾಡ್ತಾರೆ, ಯಾರೆಲ್ಲ ಮಾಡ್ತಿದ್ದಾರೆ, ಯಾವ ಉದ್ದೇಶದಿಂದ ಮಾಡ್ತಾರೆ, ಇದು ಯಾವುದೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ಭ್ರಮನಿರಸನವಾಗಿ ರಾಜ್ಯದ ಗೃಹ ಸಚಿವರೇ ಮಾತನಾಡ್ತಾರೆ ಅಂತ ಹೇಳಿದಾಗ ಪಕ್ಷದ ಒಳಗಡೆ ಇದರ ಬಗ್ಗೆ ಒಮ್ಮತ ಇಲ್ಲ ಅನ್ನುವಂಥದ್ದನ್ನು ಮಾತ್ರ ಸೆನ್ಸ್ ಮಾಡ್ಬೋದು, ಅದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನು ಈ ಸಮಾವೇಶವನ್ನು, ಸ್ವಾಭಿಮಾನಿ ಸಮಾವೇಶನ ಹಾಸನದಲ್ಲೇ ಮಾಡ್ತಾ ಇರೋ ಕಾರಣಕ್ಕಾಗಿ ಹಾಸನದವರೇ ಆಗಿರತಕ್ಕಂತಹ ಮಾಜಿ ಸಚಿವ HD ರೇವಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಾಡಲಿ, ಇವರು ಸಮಾವೇಶವನ್ನು ಮಾಡಲಿ, ಇದರಿಂದಾಗಿ ಜಿಲ್ಲೆಗೆ ಒಳ್ಳೆಯದಾಗಿದ್ರೆ ಆಗಲಿ ಅಂತ ನ್ಯೂಸ್ 18 ಜೊತೆ ಮಾತನಾಡ್ತಾ ವ್ಯಂಗ್ಯಭರಿತವಾಗಿಯೇ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮಾಡಲಿ, ಒಳ್ಳೇದಾಗಲಿ, ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿ, ಅವ್ರ ಪಕ್ಷ ಚೆನ್ನಾಗಿ ಬೆಳೆಸ್ಕೊಳ್ಳಲಿ, ದೇವ್ರ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ, ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿ, ಅವ್ರ ಪಕ್ಷ ಚೆನ್ನಾಗಿ ಬೆಳೆಸ್ಕೊಳ್ಳಲಿ, ದೇವ್ರ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಹೀಗೆ ಆಗಲಿ, ಒಳ್ಳೆಯದಾಗಲಿ, ಅದರಿಂದ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗಲಿ
ಅವರ ಪಕ್ಷವನ್ನು ಅವರು ಬೆಳೆಸ್ಕೊಳ್ಳಿ ಅನ್ನುವಂತಹ ಶುಭ ಹಾರೈಕೆಯನ್ನು ವ್ಯಂಗ್ಯಭರಿತವಾಗಿಯೇ ರೇವಣ್ಣ ಅವರು ಮಾಡಿದ್ದಾರೆ. ಆದರೆ ರೇವಣ್ಣ ಅವರು ಕೂಡ ಈ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಹಾಸನದಲ್ಲೇ ಕಾಂಗ್ರೆಸ್ ಅವರು ಆಯೋಜಿಸೋದಕ್ಕೆ ಒಂದು ರೀತಿಯಾದಂತಹ ಕಾರಣಕರ್ತರಾಗಿರ್ತಾರೆ. ಯಾಕಂದರೆ ರೇವಣ್ಣ ಅವರ ಕುಟುಂಬದ ವಿರುದ್ಧದ ವಾಗ್ದಾಳಿಯು ಕೂಡ ಒಂದಿಷ್ಟು ಸಮಯವನ್ನು ಕಾಂಗ್ರೆಸ್ ನಾಯಕರು ಹಾಸನದಲ್ಲಿ ಮೀಸಲಿಡುವಂಥ ನಿಶ್ಚಿತ. ಅದರ ಮೂಲಕವಾಗಿ ಯಾರ್ಯಾರಿಗೆ ಏನೇನು ಸಂದೇಶವನ್ನು ಕಳಿಸಬೇಕು ಆ ಪ್ರಯತ್ನವನ್ನು ಮಾಡಬಹುದು.